ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಡಿದ್ರಲ್ಲ ಸೇಲ್ಗಿದೆ ಅಂತ, ಸಿಲ್ವರ್ ಕಲರು. ಹೌದು ಸರ್, ಅದು ಸೇಲಿಗೆ. ಏನೈತ್ರಿ ಮಾಡಲು? ಅದು 2010. ಓಕೆ. ಓನರ್ ಎಷ್ಟಿದ್ದಾರೆ ಗಾಡಿಗೆ? ಸರ್ ಓನರು 5 ಆಗಿದ್ದಾರೆ ಸರ್. ಗಾಡಿ ತೊಗೊಳೋರು ಇವಾಗ 6ನೇ ಓನರ್ ಆಗ್ತಾರೆ. ಹೌದು ಹೌದು ಹನ್ನೊಂದು. ರನ್ನಿಂಗಲ್ಲಿ ಎಷ್ಟಾಗಿದ್ರೆ ಸರ್ ಕಿಲೋಮೀಟ್ರು? 1,11,000 ಓಡಿದೆ ಸರ್. ಸರ್, 1,11,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಶೋರೂಮ್ ರೆಕಾರ್ಡ್ ಇದೆಲ್ಲ ಜನಿಯನ್ ರನ್ನಿಂಗ್, ಮೀಟ್ರ್ ಕಿತ್ತಾಕಿಲ್ಲ, ಅದು ರನ್ನಿಂಗ್ ಓಡ್ತಾ ಇದೆ ಒಟ್ಟಿನಲ್ಲಿ. ಮೀಟರ್ ಚಲ್ತಿ ಐತ್ರಿ? ಹಾಂ ಚಾಲ್ತಿ ಇದೆ. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಸೈಡ್ದು ಬ್ಯಾಕ್ ಸೈಡ್ದು ಸ್ಟೇಪ್ನಿ ಎದಿಟರು ಎಷ್ಟು ಸರ್ ಪರ್ಸೆಂಟ್ ಐತ್ರಿ? ಸರ್ 4 ಹೊಸವೇ ಸರ್, ಹಾಕಿ ನಿಲ್ಸಿರೋದಷ್ಟೇ, ಓಡಿಸಿಲ್ಲ. ಹೌದಾ? ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ರೆಡಿ ಮಾಡಿ ನಿಲ್ಲಿಸಿ ನಿಮಗೆ ಫೋಟೋ ಹಾಕಿರೋದಷ್ಟೇ. ಓಕೆ. ಸ್ಟೇಪ್ನಿ ಕೂಡ ಇದೆಯಾ? ಹಾಂ ಸ್ಟೆಪ್ನಿ ಇದೆ. ಏನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ? ಎಲ್ಲ ಚೆನ್ನಾಗಿದೆ ಸರ್. ಬಾಡಿ ಲೈನಲ್ಲಿ ಎಲ್ಲೋ ಡೆಂಟ್ ಸ್ಕ್ರಾಚ್ ಏನಿಲ್ಲ, ಟಾಪ್ ಇದೆ, ಕ್ಯಾರಿಯರ್ ಇದೆ, ಹಿಂದೆ ಮುಂದೆ ಬಂಪರ್ ಹೆಡ್ಲೈಟು ಎಲ್ಲ ಸಪ್ರೇಟ್ ಹಾಕ್ತಿದ್ದೀವಿ. ಗಾಡಿ ಒರಿಜಿನಾಲಿಟಿ ಇದೆ, ಏನು ಸಣ್ಣ ಪುಟ್ಟ ಇದು ಹಳೇದಲ್ವ, ಹತ್ತಿರದಲ್ವ, ಸ್ವಲ್ಪ ಸಣ್ಣ ಪುಟ್ಟ ಇದಿದೆ ಅಷ್ಟೇ. ಏನು ಮಾಡಿಸೋ ಥರನೂ ಇಲ್ಲ, ಅದು ಡೆಂಟ್ ಥರ ಇಲ್ಲ. ಹಾಂ, ಸಣ್ಣ ಪುಟ್ಟ ಕ್ರ್ಯಾಸಸ್ ಐತ್ರಿ. ಹ್ಞೂ. ಓಕೆ. ಬಟ್ ಅದು ಎಲ್ಲೂ ರೆಸ್ಟ್ ಬಂದಿರೋ ಥರ ಎಲ್ಲೂ ಇಲ್ಲ, ರೆಸ್ಟ್ ಗಿಸ್ಟ್ ಎಲ್ಲೂ ಬಂದಿಲ್ಲ ಅದು. ಓಕೆ. ಅದು ಬಿಟ್ಟರೆ ನಿಮ್ಗೆ ಗಾಡಿ ಆಕ್ಸಿಡೆಂಟ್ ಆಗೋದು, ಪೂರ್ತಿ ಇಲ್ಲ ಸಂಪೂರ್ಣ ಇಲ್ಲ ಇಲ್ಲ ರೀಪೇಂಟು, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿನಲ್ ಜಂಪು ಈ ಥರ ಏನೂ ಇಲ್ಲ ರೀ ಪ್ರಾಬ್ಲಮ್ಮು? ಏನಿಲ್ಲ ಸರ್, ಏನಿಲ್ಲ, ಆ ಥರ ಏನಿಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹ್ಞೂ ಹ್ಞೂ. ಓಕೆ. 5 ಸೀಟ್ರ್ ಬೇಕಲ್ಲ? 7+1 8 ಸೀಟ್ರಾ? ಸರ್ 5 ಸೀಟ್ರು, 8 ಸೀಟ್ರ್ ಅಲ್ಲ, 5 ಬಟ್ ನಾವು ಮಾಡ್ಕೊಂಡಿದ್ದೀವಿ, ನಾವು ಹಿಂದಗಡೆ ಡಬಲ್ ಸೀಟ್ ಹಾಕ್ಕೊಂಡಿದ್ದೀವಿ. ಹೌದಾ? ಓಕೆ. ಎಲ್ ಪಿ ಜಿ ಏನಾದರೂ ಇದೆಯಾ? ಪ್ಯೂರ್ ಪೆಟ್ರೋಲ್ ಮಾತ್ರ ಸರ್? ಸ್ವಲ್ಪ ಗ್ಯಾಸ್ ಅಪ್ರೂವಲ್ ಇದೆ, ಬಟ್ ಟ್ಯಾಂಕ್ ತೆಗ್ದಾಕ್ಬಿಟ್ಟಿದ್ದೀವಿ. ಟ್ಯಾಂಕ್ ಬೇಕಾದ್ರೆ ಫಿಟ್ ಮಾಡಿಸ್ಕೋಬೇಕು ಅಷ್ಟೇ, ಅವರು ಹೋಗಿತ್ತು ತೆಗ್ದಾಕಿದ್ದೀವಿ ಅದು. ಹೌದಾ? ಹ್ಞೂ ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಪ್ರೆಸ್ ಮಾಡಿ ಇಟ್ಟಿದ್ದೀರಾ? ಹ್ಞೂ. ಫ್ರೆಶ್ ಸರ್, ಈ ತಿಂಗಳೇ ಫ್ರೆಶ್. ಓಕೆ. ಮೇಲೆ ಫ್ರೆಶ್ ಟೈರು, ಫ್ರೆಶ್ ಇನ್ಸೂರೆನ್ಸು, ಫ್ರೆಶ್ ಎಫ್ ಸಿ. ಓಕೆ. ಗಾಡಿ ಮೇಲೆ ಕೆರಿಯರ್ ಆಗಿರ್ಬೋದು, ಬಂಪರು ಎಲ್ಲ ಕೂಡ ಐತ್ರಿ? ಇದೆ ಸರ್, ಇದೆ ಸರ್, ಕ್ಯಾರಿಯರ್ ಇದೆ ಮೇಲೆ. ಹ್ಞೂ. ಫ್ರಂಟ್ ಬಂಪರ್ ಇದೆ, ಹಿಂದಗಡೆ ಒಂದು ಇದಿದೆ ಅಷ್ಟೇ, ಒಂದು ಸಣ್ಣದು. ಓಕೆ. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ? ಹ್ಞೂ. ಮ್ಯೂಸಿಕ್ ಸಿಸ್ಟಮ್ ಇದೆ. ಸೀಟ್ ಕವರ್ಸ್ ಎಲ್ಲ ಕರೆಕ್ಟಾಗಿ ನೀಟ್ನೆಸ್ ಆಗಿ ಇಟ್ಟಿದ್ದಾರಲ್ಲ? ಹಾಂ, ಹಿಂದೆ 2 ಚೆನ್ನಾಗಿದೆ ಸರ್. ಫ್ರಂಟ್ ಡ್ರೈವರ್ದೊಂದು ಸ್ವಲ್ಪ ಹೊಲಿಗೆ ಬಿಟ್ಕೊಂಡಿದೆ, ರೆಡಿ ಮಾಡಿಸ್ಕೋಬೇಕು ಸಣ್ಣ. ಹೌದಾ? ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು? ಅದು 1.60 ಕೇಳ್ತೀವಿ ಸರ್. 1,60,000? ಹಾಂ, ಒಂದು 5,000 ನೆಗೋಷಿಯಬಲ್ ಮಾಡ್ಬೋದು. ಅದು ಎಲ್ಲ ರೆಡಿ ಮಾಡಿಸಿದ್ರೆ ಒಂದು 30,000 ಖರ್ಚು ಮೇಲೆ ಬಂದಿದೆ. ಹ್ಞೂ ಹ್ಞೂ ಹ್ಞೂ. ಓಕೆ. ಮಾಡಲ್ ಬಂದುಬಿಟ್ಟು 2010 ಮಾಡಲು, ತಾವು ಆಲ್ರೆಡಿ 5 ಓನರ್ ಆಗಿದ್ದಾರೆ, ಗಾಡಿ ತೊಗೊಳೋರು 6ನೇ ಓನರ್. ಓಕೆನಾ? ಹೌದು ಸರ್. ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇಟ್ಟಿದ್ದೀರಾ. ಎಲ್ಲ ಇವಾಗ ಗಾಡಿ ರನ್ನಿಂಗ್. ತೊಗೊಂಡ್ರೆ ಏನೂ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ತೊಗೊಂಡವ್ರು ಬಿಸ್ನೆಸ್ ಪರ್ಪಸ್ಸಿಗಾಗಿರ್ಬೋದು, ಪೆಟ್ರೋಲ್ ಹಾಕಿ. ಮತ್ತೊಂದಕ್ಕಾಗಿರ್ಬೋದು, ಆರಾಮಾಗಿ ಓಡಿಸ್ಕೋಬೋದು. ಹೌದು ಸರ್, ಅಷ್ಟೇ ಪೆಟ್ರೋಲ್ ಹಾಕೊಂಡು ಓಡಿಸ್ಕೊಳ್ಳೋದು ಅಷ್ಟೇ. ಓಕೆ. ರೇಟ್ ಬಂದ್ಬಿಟ್ಟು 1,60,000 ಹೇಳಕತ್ತಾರೆ. ನಮ್ಮ ಕಡೆಯಿಂದ ಬಂದ್ರೆ 5,000 ನೆಗೆಸಿಬಲ್ ಮಾಡಿದ್ರು ಕೂಡ 1,55,000 ಗಾಡಿ ಕೊಡ್ತೀರಾ ನೀವು? ಹೌದಾ? ಹೌದು ಸರ್, ಹೌದು. ಓಕೆ. ಇದನ್ನು ಫೈನಲ್ ರೇಟ್ ಮಾಡ್ತಿರೋ ಏನು ಹತ್ತಿರ ಬಂದರೆ ಮಾತುಕತೆ ಮೇಲೆ 1,55,000 ಸರ್ ಆನ್ ಟೇಬಲ್ ಮಾಡ್ತೀರಾ? ಕೂತ್ಕೊಂಡ್ರೆ ಇನ್ನೊಂದು 5,000 ನೆಗೋಷಿಯಲ್ ಆನ್ ಟೇಬಲ್ ಆದ್ರೆ ಒಂದು ರೌಂಡ್ ಫಿಗರ್ ಮಾಡಿಕೊಡ್ಬೋದು. ಓಕೆ. ಆನ್ ಟೇಬಲ್ ಕೂತ್ಕೊಂಡ್ರೆ 1,50,000 ಗಾಡಿ ಕೊಡ್ತೀರಾ? ಹೌದು ಸರ್. ಇದು ಗಾಡಿ ಇರುವಂಥ ಲೊಕೇಶನ್ ರೀ ಸರ್? ಸರ್ ಅದು ಕೊರಟಗೆರೆ ತಾಲೂಕು, ಹಾಂ. ಮಧುಗಿರಿ ಜಿಲ್ಲೆ ಬರುತ್ತೆ. ಓಕೆ. ಊರ ಹೆಸರು ಬಂದು ಪಾತ್ಕನಹಳ್ಳಿ ಅಂತ ಊರ ಹೆಸರು. ಹೌದಾ? ಮತ್ತೆ ಲೊಕೇಶನ್ ಹಾಕ್ತೀನಿ ನಾನು, ಕಾಲ್ ಮಾಡೋರು ಲೊಕೇಶನ್ ಹಾಕ್ತೀನಿ. ಓಕೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಇದನ್ನೇ ಹಾಕಿ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಓಕೆ ಖಂಡಿತ. ಥ್ಯಾಂಕ್ ಯು ಸರ್.